ಉತ್ತರ ಪ್ರದೇಶದಲ್ಲಿ ರಾಜಕೀಯ ವಾಕ್ಸಮರ ಮತ್ತೆ ತಾರಕಕ್ಕೇರಿದ್ದು. ಈಗ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈಗ ಇವರಿಗೆ ಅಂದ್ರೆ ಇತ್ತೀಚೆಗೆ ಉತ್ತರ ಪ್ರದೇಶದ ಬಿಜೆಪಿ ಶಾಸಕರಾದಂತಹ ಪ್ರಕಾಶ್ ಅವರು ಕೇವಲ ಅಭಿವೃದ್ಧಿ ಕಾರ್ಯಗಳಿಂದ ಮಾತ್ರ ಚುನಾವಣೆ ಗೆಲ್ಲೋಕೆ ಸಾಧ್ಯವಿಲ್ಲ, ರಾಜಕೀಯ ತಂತ್ರಗಾರಿಕೆ ಕೂಡ ಅಷ್ಟೇ ಮುಖ್ಯ ಅಂತ ಹೇಳಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಈ ಹೇಳಿಕೆಯನ್ನ ಉಲ್ಲೇಖಿಸಿ ಪ್ರತಿಕ್ರಿಯಿಸಿರುವಂತಹ ಅಖಿಲೇಶ್ ಯಾದವ್ ಬಿಜೆಪಿ ಚುನಾವಣೆಯಲ್ಲಿ ಅಪ್ರಾಮಾಣಿಕವಾಗಿ ಮಾರ್ಗಗಳನ್ನ ಅನುಸರಿಸ್ತಾ ಇದೆ ಅನ್ನೋದನ್ನ ಅವರ ಪಕ್ಷದ ಶಾಸಕರು ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ. ಈಗ ಅಪ್ರಾಮಾಣಿಕತೆಯ ಮೂಲಕ ಬಿಜೆಪಿ ಚುನಾವಣೆಯಲ್ಲಿ ಗೆಲುವು ಸಾಧಿಸ್ತಾ ಇದೆ ಅನ್ನೋ ಸತ್ಯವನ್ನ ಅವರದ್ದೇ ಪಕ್ಷದ ಶಾಸಕರು ಬಹಿರಂಗಪಡಿಸಿದ್ದಾರೆ. ಬಿಜೆಪಿ ಭ್ರಷ್ಟ ರಾಜಕೀಯ ಮುಖವಾಡ ಈಗ ಬಯಲಾಗಿದೆ ಅಂತ ಅವರು ಅಖಿಲೇಶ್ ಯಾದವ್ ಅವರು ಟೀಕಿಸಿದ್ದಾರೆ. ಇದೇ ವೇಳೆ ವ್ಯಂಗ್ಯವಾಡಿದಂತಹ ಅವರು ಈ ಹೇಳಿಕೆ ನೀಡಿದಂತಹ ಶಾಸಕರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟಿಸುತ್ತದೆಯೇ ಅಥವಾ ಅವರನ್ನೇ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸುತ್ತಾ ಅನ್ನೋದು ಕಾದು ನೋಡ್ಬೇಕಿದೆ ಅಂತ ಅವರು ಹೇಳಿದ್ದಾರೆ. ಇನ್ನು ಮುಂದಿನ ಚುನಾವಣೆಯಲ್ಲಿ ಜನರು ಬಿಜೆಪಿಯ ರಾಜಕೀಯ ತಂತ್ರಗಳಿಗೆ ಮರಳಾಗೋದಿಲ್ಲ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಕಾಪಾಡುವ ನಿಟ್ಟಿನಲ್ಲಿ ಈಗ ಬಿಜೆಪಿಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಅಂತ ಈಗ ಅಖಿಲೇಶ್ ಯಾದವ್ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದ ಬಿಜೆಪಿ ಸರ್ಕಾರ ಸೋಮವಾರ ತನ್ನ ಸಚಿವ ಸಂಪುಟವನ್ನ ವಿಸ್ತರಿಸಲಿದ್ದು, ಈಗ ಸುವೇಂದು ಅಧಿಕಾರಿ ಅವರು 5 ಸಂಪುಟ ಸಚಿವರೊಂದಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ 3 ವಾರಗಳ ನಂತರ ಅಧಿಕಾರವನ್ನ ವಹಿಸಿಕೊಂಡಿದೆ. ಈಗ ಸರ್ಕಾರ ಹೆಚ್ಚುವರಿ ಸಚಿವರ ಪಟ್ಟಿಯನ್ನ ಪ್ರಕಟಿಸದಿದ್ರೂ ಕೂಡ ಅಧಿಕಾರ ಗರಿಷ್ಠ 38 ಜನರನ್ನ ಸೇರಿಸಿಕೊಳ್ಳಬಹುದು. ಈಗ 91ನೆಯ ಸಾಂವಿಧಾನಿಕ ತಿದ್ದುಪಡಿಯ ಮಂತ್ರಿ ಮಂಡಳಿಯ ಗಾತ್ರವನ್ನ ವಿಧಾನಸಭೆಯ ಬಲದ 15%ಗೆ ಮಿತಿಗೊಳಿಸುತ್ತೆ. ಈಗ ವಿಧಾನಸಭೆಯಲ್ಲಿ 294 ಶಾಸಕರನ್ನ ಹೊಂದಿರುವಂತಹ ಪಶ್ಚಿಮ ಬಂಗಾಳಕ್ಕೆ ಈಗ ಆ ಸಂಖ್ಯೆ 44 ಆಗಿದೆ. ಇನ್ನು ಸರ್ಕಾರ ಮತ್ತು ಬಿಜೆಪಿಯ ಮೂಲಗಳು ಅಧಿಕಾರಿ ಸುಮಾರು 20 ಶಾಸಕರನ್ನ ಸೇರಿಸಿಕೊಳ್ಳಬಹುದು ಅಂತ ತಿಳಿಸಿವೆ. ಇನ್ನು ಉಳಿದ ಸ್ಥಾನಗಳು ಖಾಲಿ ಇರುತ್ತೆ ಅಂತ ಪಕ್ಷದ ನಾಯಕರೊಬ್ಬರು ತಿಳಿಸಿದ್ದಾರೆ. ಈಗಾಗಲೇ 5 ಕ್ಯಾಬಿನೆಟ್ ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ವಿಸ್ತೃತ ಮಂತ್ರಿ ಮಂಡಲದಲ್ಲಿ ಈಗ ಇತರ ಸಮುದಾಯಗಳ ಪ್ರಾತಿನಿಧ್ಯವನ್ನ ಪಡೆಯಲಾಗುವುದು ಅಂತ ಪಕ್ಷದ ನಾಯಕರು ಕೂಡ ತಿಳಿಸಿದ್ದಾರೆ. ಉತ್ತರ ಬಂಗಾಳದ ಮಠಭಂಗದ ಶಾಸಕ ನಿಸೀತ್ ಪ್ರಾಮಾಣಿಕ್ ಅವರನ್ನ ಈಗ ಸಂಪುಟ ಸಚಿವರನ್ನಾಗಿ ಮತ್ತು ಕೂಚ್ ಬೆಹಾರ್ ದಕ್ಷಿಣ ಶಾಸಕ ರಥೀಂದ್ರ ಬೋಸ್ ಅವರನ್ನ ಈಗ ವಿಧಾನಸಭಾ ಸ್ಪೀಕರ್ ಆಗಿ ನೇಮಿಸಲಾಗಿರೋದ್ರಿಂದ ಈಗ ಈ ಪ್ರದೇಶವು 2 ಶಾಸಕರಾದಂತಹ ದೀಪಕ್ ಬರ್ಮನ್ ಮತ್ತು ಶಂಕರ್ ಘೋಷ್ ಅವರನ್ನ ಕೂಡ ಸೇರಿಸಿಕೊಳ್ಳಬಹುದು ಅಂತ ಮೂಲಗಳು ತಿಳಿಸಿವೆ. ಟಿಎಂಸಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಹಲ್ಲೆ ನಡೆದಂತಹ ಮರುದಿನವೇ ಈಗ ಪಕ್ಷದ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅವರ ಮೇಲೂ ಕೂಡ ದಾಳಿ ನಡೆದಿರುವಂತಹ ಆರೋಪ ಕೇಳಿಬಂದಿದೆ. ಈಗ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ಚಂಡಿತಾಲ್ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ವೇಳೆ ಈ ಘಟನೆ ನಡೆದಿದೆ ಅಂತ ಟಿಎಂಸಿ ಆರೋಪಿಸಿದೆ. ಚುನಾವಣೆ ಬಳಿಕ ಟಿಎಂಸಿ ಕಾರ್ಯಕರ್ತರ ಬಂಧನವನ್ನ ಖಂಡಿಸಿ ಮನವಿ ಸಲ್ಲಿಸೋಕೆ ಚಂಡಿತಾಲ್ ಪೊಲೀಸ್ ಠಾಣೆಗೆ ತೆರಳಿದ್ದಂತಹ ಕಲ್ಯಾಣ್ ಬ್ಯಾನರ್ಜಿ ನೇತೃತ್ವದ ನಿಯೋಗವನ್ನ ಈಗ ಕೆಲವು ಪ್ರತಿಭಟನಾಕಾರರು ಕಪ್ಪು ಧ್ವಜವನ್ನ ತೋರಿಸಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈಗ ಈ ವೇಳೆ ಕಳ್ಳರು ಎಂಬ ಘೋಷಣೆಯನ್ನ ಕೂಗ್ತಾ ಪ್ರತಿಭಟನೆ ನಡೆಸಿದ್ದಾರೆ. ಈಗ ಈ ಸಂದರ್ಭದಲ್ಲಿ ಬಿಜೆಪಿ ಬೆಂಬಲಿಗರು ತನ್ನ ಮೇಲೆ ಹಲ್ಲೆ ನಡೆಸಿದ್ದು ತಲೆಗೆ ಗಾಯವಾಗಿದೆ ಅಂತ ಕಲ್ಯಾಣ್ ಬ್ಯಾನರ್ಜಿ ಅವರು ಆರೋಪಿಸಿದ್ದಾರೆ. ಇದೆಲ್ಲವೂ ಪೊಲೀಸರ ಎದುರಲ್ಲಿ ನಡೀತು, ನನ್ನ ತಲೆಗೆ ಹೊಡೆದಿದ್ದಾರೆ, ರಕ್ತಸ್ರಾವವಾಗ್ತಾ ಇದೆ ಅಂತ ಅವರು ತಿಳಿಸಿದ್ದಾರೆ. ಆದ್ರೆ ಘಟನೆಯ ಬಳಿಕ ಗಾಯಗೊಂಡಂತಹ ಕಲ್ಯಾಣ್ ಬ್ಯಾನರ್ಜಿ ತಲೆಯ ಹಿಂಭಾಗಕ್ಕೆ ಬಟ್ಟೆಯನ್ನ ಹಿಡಿದುಕೊಂಡು ಆ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ಈಗ ಈ ಸಂಬಂಧ 5 ಆರೋಪಿಗಳನ್ನ ಬಂಧಿಸಲಾಗಿದೆ. ಘಟನೆಯ ನಂತರ ಮಮತಾ ಬ್ಯಾನರ್ಜಿ ಅವರು ಕೋಲ್ಕತ್ತಾದ ಅಪೋಲೋ ಆಸ್ಪತ್ರೆಗೆ ತೆರಳಿದ್ದು ಈಗ ಅಭಿಷೇಕ್ ಬ್ಯಾನರ್ಜಿ ಅವರ ಆರೋಗ್ಯವನ್ನ ವಿಚಾರಿಸಿದ್ರು. ಆಡಳಿತಗಾರರು ಕೊಲೆಗಾರರಾಗಿದ್ದಾರೆ, ಬಿಜೆಪಿ ನಾಚಿಕೆ ಪಡಬೇಕು ಅಂತ ಮಮತಾ ಅವರು ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ. ದಾಳಿ ವಿಡಿಯೋ ಕಾಣಿಸಿಕೊಂಡ ಸ್ವಲ್ಪ ಸಮಯದ ನಂತರ ಮಾಜಿ ಮುಖ್ಯಮಂತ್ರಿ ಹೇಳಿಕೆಯನ್ನು ನೀಡಿದ್ದಾರೆ. ನೇಪಾಳದ ರಾಜಕೀಯ ಮತ್ತು ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆಯೊಂದು ನಡೀತಾ ಇದೆ. ಇದುವರೆಗೂ ರಾಜಕೀಯ ಪಕ್ಷಗಳ ಪ್ರಭಾವ ಮತ್ತು ಅಧಿಕಾರಿಗಳ ಲಾಭಿಯ ಮೂಲಕ ನಡೀತಾ ಇದ್ದಂತಹ ರಾಯಭಾರಿ ನೇಮಕಾತಿ ಪ್ರಕ್ರಿಯೆಯನ್ನ ಈಗ ಸಾಮಾನ್ಯ ನಾಗರಿಕರಿಗೂ ಕೂಡ ತೆರೆದಿಡಲಾಗಿದೆ. ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ನೇಪಾಳದ ವಿದೇಶಾಂಗ ಸಚಿವಾಲಯ ರಾಯಭಾರಿ ಮತ್ತು ಕಾಯಂ ಪ್ರತಿನಿಧಿ ಹುದ್ದೆಗಳಿಗೆ ಈಗ ಸಾರ್ವಜನಿಕರಿಂದ ನೇರ ಅರ್ಜಿಗಳನ್ನ ಆಹ್ವಾನಿಸಿದೆ. ಈ ಕುರಿತು ವಿದೇಶಾಂಗ ಸಚಿವಾಲಯ 7 ಪುಟಗಳ
ಉಲ್ಲೇಖ ನಿಯಮಗಳನ್ನ ಬಿಡುಗಡೆ ಮಾಡಿದ್ದು. ಈಗ ಅರ್ಜಿ ಸಲ್ಲಿಸೋಕೆ ಜೂನ್ 5 ಕೊನೆಯ ದಿನಾಂಕ ಅಂತ ಘೋಷಿಸಿದೆ. ಇದನ್ನ ನೇಪಾಳದಲ್ಲಿ ಅರ್ಹತೆ ಆಧಾರಿತ ರಾಜತಾಂತ್ರಿಕ ನೇಮಕಾತಿಯ ಆರಂಭ ಅಂತ ಹೇಳಲಾಗ್ತಾ ಇದೆ. ಪ್ರಸ್ತುತ ನೇಪಾಳದ 17 ರಾಯಭಾರಿ ಕಚೇರಿಗಳಲ್ಲಿ ಏನು ರಾಯಭಾರಿಗಳಿಲ್ಲ. ಆಗಸ್ಟ್ ವೇಳೆಗೆ ಈ ಸಂಖ್ಯೆ 24ಕ್ಕೆ ಏರಬಹುದು ಅಂತ ವರದಿಯಾಗಿದೆ. ಇನ್ನು ಭಾರತ, ಚೀನಾ, ಅಮೆರಿಕ, ಬ್ರಿಟನ್, ಆಸ್ಟ್ರೇಲಿಯಾ, ಇಸ್ರೇಲ್, ದಕ್ಷಿಣ ಕೊರಿಯಾ, ಸೌದಿ ಅರೇಬಿಯಾ, ಓಮನ್, ಮಲೇಷ್ಯಾ, ಬಹ್ರೇನ್ ಮತ್ತು ಬಾಂಗ್ಲಾದೇಶ ಸೇರಿದಂತೆ ಹಲವು ಪ್ರಮುಖ ದೇಶಗಳಲ್ಲಿ ಈಗ ನೇಮಕಾತಿ ನಡೆಯಲಿದೆ. ಇನ್ನು ಹೊಸ ನಿಯಮಗಳ ಪ್ರಕಾರ ರಾಯಭಾರಿಯಾಗೋಕೆ ಈಗ ಕೆಲ ಅರ್ಹತೆಗಳನ್ನ ಕಡ್ಡಾಯಗೊಳಿಸಲಾಗಿದೆ. ಅಭ್ಯರ್ಥಿಯ ವಯಸ್ಸು ಕನಿಷ್ಠ 35 ವರ್ಷಗಳಾಗಿರಬೇಕು. ಅಂತಾರಾಷ್ಟ್ರೀಯ ಸಂಬಂಧಗಳು, ರಾಜ್ಯಶಾಸ್ತ್ರ, ಕಾನೂನು, ಅರ್ಥಶಾಸ್ತ್ರ, ಸಾರ್ವಜನಿಕ ಆಡಳಿತ ಅಥವಾ ಸಂಬಂಧಿತ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ಅದಕ್ಕಿಂತ ಹೆಚ್ಚಿನ ವಿದ್ಯಾರ್ಹತೆ ಇರಬೇಕು. ರಾಜತಾಂತ್ರಿಕತೆ, ವಿದೇಶಾಂಗ ನೀತಿ, ಅಂತಾರಾಷ್ಟ್ರೀಯ ವ್ಯಾಪಾರ, ಬಹುಪಕ್ಷೀಯ ಮಾತುಕತೆಗಳು ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದಂತಹ ಅನುಭವ ಹೊಂದಿರಬೇಕು ಅನ್ನೋದಾಗಿದೆ.